ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಗ್ರಾಮಸ್ಥರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗ್ರಾಮದ ಮುಖಂಡರೇ, ಹಿರಿಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಶಾಂತಿ ರೀತಿಯಿಂದ ಕಾಳಗಿ ಪಟ್ಟಣ ಆಗಲಿ ಕಾಳಗಿ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಶಾಂತಿಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ.
ಅದೇ ನಿಟ್ಟಿನಲ್ಲಿ ವಾಡಿಕೆಯಂತೆ ಈ ವರ್ಷವೂ ಕೂಡ ನಾವು ಶಾಂತಿಯಾಗಿ ಆಚರಣೆ ಮಾಡಬೇಕು ಮತ್ತು ಅದೇ ಆ ಉದ್ದೇಶದಿಂದ ಕಾಳಗಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ರಂಜಾನ್ ಹಬ್ಬ ಕೂಡ ಸೇರಿ ಬಂದಿರುವ ಕಾರಣ ಅದರದ್ದು ಪೂರ್ವಭಾವಿ ಸಭೆಯನ್ನು ಸೇರಿಸಿ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ದಿರ್ತದೆ. ಈ ಹೋಳಿ ಹಬ್ಬ ನಾಳೆ 3ನೇ ತಾರೀಕು ಕಾಮದಾನ ಇರ್ತದೆ, 4ನೇ ತಾರೀಕು ದುಲಾಂಡಿ ಇರ್ತದೆ. ಆ ದುಲಾಂಡಿ ದಿನ ಸ್ವಲ್ಪ ಆಗಲೇ ಗುಂಡಪ್ಪ ಮಾಸ್ಟರ್ ಹೇಳಿದಾಗೆ ನಾವು ಕೆಲವೊಂದು ನಮ್ಮ ವೈಯಕ್ತಿಕವಾಗಿ ನಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದು ಭಾಳ ಮುಖ್ಯವಾಗಿರ್ತದೆ. ಯಾಕಂತಂತಂದರೆ ಕೆಮಿಕಲ್ಗಳನ್ನು ಹಚ್ಕೊಳ್ಳೋದ್ರಿಂದ ನಮ್ಗೆ ಸ್ಕಿನ್ ಡಿಸೀಸು ಅಂತ ಇಂಥ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಮೊದಲು ನಮ್ಮ ಹಿರಿಯರ ವಯಸ್ಸು ಜಾಸ್ತಿ ಅದ, ಆ ಕಾಲದಾಗ ಹೆಚ್ಚಿಂದು ಒಳ್ಳೆಯ ಫುಡ್ ಸಿಕ್ತಿತ್ತು. ಈಗ ಕೆಮಿಕಲ್ ಮಿಕ್ಸ್ ಫುಡ್ಡೇ ತಿಂತಾ ಇದ್ದೀವಿ ನಾವು. ಅದರೊಂದಿಗೆ ಮತ್ತು ಎಕ್ಸ್ಟರ್ನಲ್ ಆಗಿ ಕೆಮಿಕಲ್ ನಾವು ಮೈಗೆ ಹಚ್ಕೊಳ್ಳೋದಾಗಲಿ ತಲೆಗೆ ಹಚ್ಕೊಳ್ಳೋದಾಗಲಿ ಮಾಡಿದೀವಿ ಅಂತಂತಂದರೆ ಇಲ್ಲ ಡಿಸೀಸು ನಮಗೆ ಅಟ್ಯಾಕ್ ಆಗೋ ಸಾಧ್ಯತೆ ಇರ್ತದೆ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನ ವಹಿಸಿ ಯಾವುದು ಬಣ್ಣ ಇದೆ ಆ ನೀರು ಮಿಕ್ಸ್ ಮಾಡದೆ ಉದುರು ಬಣ್ಣ ಆಡಿದ್ರೆ ಭಾಳ ಒಳ್ಳೆಯದು. ನೀರು ಮಿಕ್ಸ್ ಮಾಡ್ಕೊಂಡ್ರೆ ಅದೆಲ್ಲ ಹತ್ಕೊಂಡ್ಬಿಡ್ತದೆ, ತಿಕ್ಕೋಬೇಕು, ಮೈಗೆ ಒರೆಸ್ಕೋಬೇಕು. ಅದಕ್ಕೆ ಹೆಚ್ಚಿನ ನೀರು ಕೂಡ ಹಾಳಾಗ್ತದೆ ಅದಕ್ಕೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಒಂದು ಕಳಕಳಿ ವಿನಂತಿ, ಹೆಚ್ಚಿನ ನೀರು ಪೋಲಾಗದ ರೀತಿ ತಾವೆಲ್ಲ ಮುತುವರ್ಜಿ ವಹಿಸಿ ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ದುಲಾಂಡಿ ದಿನ PUC ಎಕ್ಸಾಮ್ ಇರ್ತಾವೆ. ಯಾರೂ ಕೂಡ ಯಾರಿಗೆ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚೋದಾಗಲಿ ಗಾಡಿಗಳನ್ನು ನಿಲ್ಲಿಸೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಹಿರಿಯರು ಬಂದಿದ್ದೀರಿ, ತಮ್ಮ ಗ್ರಾಮಗಳಲ್ಲಿ ಮತ್ತು ತಮ್ಮ ಕೇರಿಗಳಲ್ಲಿರುವಂಥ ಹುಡುಗರಿಗೆಲ್ಲ ತಿಳಿಸ್ಬೇಕು ಈ ವಿಷಯನ. ಏನಾಗ್ತದೆ ಅಂತಂದರೆ ಎಲ್ಲಿ ನಿಂತ್ಕೊಂಡು ಗಾಡಿಗಳಿಗೆ ಕೈ ಹೊಡೆದು ಗಾಡಿ ನಿಲ್ಲಿಸಿ ಗಾಡಿ ದುಡ್ಡು ವಸೂಲಿ ಮಾಡೋದು ಅಂತ ಒಂದು 2-3 ಇನ್ಸಿಡೆಂಟ್ ಹೋದ ಸರ್ತಿ ನೋಡಿದ್ವಿ. ಇದು ಏನಾಗ್ತದೆ ಅಂತಂತಂದರೆ ನಮ್ಮ ಗ್ರಾಮದ್ದು ಒಂದು ಇದು ತೋರಿಸ್ಕೊಡ್ತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.